ನಮಸ್ಕಾರ ಬಂಧುಗಳೇ, ನಾನು ಭೋಜರಾಜ್ ಕರಿಗೌಡರು ಮಾತಾಡೋದು. ಆಗಸ್ಟ್ 20ನೇ ತಾರೀಕಿನ ದಿವಸ ಲೋಕಸಭೆ ಮುಂಗಾರು ಅಧಿವೇಶನದಲ್ಲಿ BJP ಒಂದು ಸರ್ಕಾರದವರು ಒಂದು ಬಿಲ್ ಪಾಸ್ ಮಾಡ್ತಾರೆ. ಅದು ಏನಪ್ಪ ಅಂದರೆ, ಒಬ್ಬ ಅಪರಾಧಿ ಸ್ಥಾನದಲ್ಲಿ 30 ದಿನಗಳ ಕಾಲ ಜೈಲಲ್ಲಿ ಇದ್ದರೆ ಅಂಥ ಅಧಿಕಾರಿಯಾಗಲಿ, ಸಚಿವರಾಗಲಿ, ಪ್ರಧಾನಮಂತ್ರಿ ಆಗಲಿ ಮತ್ತು ಮುಖ್ಯಮಂತ್ರಿ ಆಗಲಿ, ಇವ್ರನ್ನೆಲ್ಲ ವಜಾಗೊಳಿಸಬೇಕು ಅನ್ನೋದನ್ನ ಒಂದು ಬಿಲ್ ಮಂಡನೆಯನ್ನು ಪ್ರಸ್ತುತ ಜಾರಿಗೆ ತರ್ತಾರೆ. ಆದರೆ ಬಂಧುಗಳೇ, ಈ ಒಂದು ಬಿಲ್ಲಿಗೆ ವಿರೋಧ ಪಕ್ಷದವರು ಆದಂಥ ಕಾಂಗ್ರೆಸ್ ಸರ್ಕಾರ ಮತ್ತು ತಮಿಳುನಾಡು MK ಸ್ಟಾಲಿನ್ ಅವರ ಸರ್ಕಾರ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ಏನು MP ಗಳು, ಶಾಸಕರು, MP ಗಳು ಭಾಳ ವಿರೋಧ ಮಾಡ್ತಾರೆ. ಬಂಧುಗಳೇ, ಈ ಬಿಲ್ಲಲ್ಲಿ ತಪ್ಪೇನಿದೆ? ನಮ್ಮನ್ನು ಆಳೋ ನಾಯಕರು ಜೈಲಿಗೆ ಹೋಗಿ 30 ದಿನಗಳ ಕಾಲ ಇದ್ದು, ಬೇಡ 1 ವರ್ಷ ಗಂಟ್ಲೆ ಇದ್ದು ಬಂದು ತಿರ್ಗಾ ಮತ್ತೆ ಅವರು ಅಧಿಕಾರ ವಹಿಸ್ಕೊಂಡು ಆಳ್ವಿಕೆ ಮಾಡಿದರೆ, ಪ್ರಜೆಗಳಾದ ನಾವು, ಸಾಮಾನ್ಯ ಪ್ರಜೆಗಳಾದ ನಾವು ಏನಂತ ಬೇಡಲೇ ಅಂತ ಮುಖ್ಯಮಂತ್ರಿನೇ ಜೈಲಿಗೆ ಹೋಗಿ ಬಂದಾನ, ಅವನೇ ಬಂದು ಮತ್ತೆ ರಾಜ್ಯ ಆಳ್ತಾ ಇದ್ದಾನೆ, ನಮಗೇನಾಗತ್ತೆ, ಹೋಗಿ ಬರೋಣ ನಡಿ. ಹೀಗೆ ಒಂದು ಜನಸಾಮಾನ್ಯರಲ್ಲಿ ಕಾನೂನಿನ ಬಗ್ಗೆ ಭಾಳ ಹಗುರವಾದ ಒಂದು ಭಾವನೆಗಳು ಹುಡ್ತಾವೆ ನೋಡಿ. ಅದೇ ಅಧಿಕಾರಿಗಳು ಯಾರೋ ಒಬ್ಬ ಯಾವುದೋ ಒಂದು ಭ್ರಷ್ಟಾಚಾರದಲ್ಲೋ, ಕೊಲೆ ಯತ್ನದಲ್ಲೋ, ಅತ್ಯಾಚಾರದಲ್ಲೋ ಅವನು ಜೈಲು ಸೇರಿದರೆ ತಕ್ಷಣ ಅವನ್ನ ವಜಾ ಮಾಡ್ತಾರೆ. ಅವನ್ನ ವಜಾ ಮಾಡಿ ಅವನಿಗೆ ವೃತ್ತಿಯಲ್ಲಿ ಮುಂದುವರಿಯೋಕ್ಕೆ ಕೊಡೋದಿಲ್ಲ. ಇಂಥ ಕಾನೂನು ಇರುವಾಗ, ಅಂದರೆ ಅಧಿಕಾರಿಗಳಿಗೆ ಈ ಕಾನೂನು, ಆದರೆ ಚುನಾಯಿತ ಪ್ರತಿನಿಧಿ ಆಗಿರುವಂಥ ಈ ನಾಯಕರಿಗೆ ಕಾನೂನಿಲ್ಲ. ಈ ಕಾನೂನುಗಳನ್ನ ತಿದ್ದುಪಡಿ ಮಾಡಬೇಕು. ಅಂದರೆ ಒಳ್ಳೆಯ ಕಾನೂನುಗಳನ್ನ, ಜನಸಾಮಾನ್ಯರು ಸಹಿತ ಹೆದರಬೇಕು. ಕಾನೂನುಗಳನ್ನ ನೋಡಿ ಹೆದರಬೇಕು. ಯಾವುದೇ ಕೆಟ್ಟ ಕೃತ್ಯ ಮಾಡೋಕ್ಕೆ ಮನಸ್ಸು ಬರಬಾರ್ದು. ಅಂಥ ಕಾನೂನುಗಳನ್ನ ನಾವು ಗೌರವಿಸಬೇಕು. ಮತ್ತು ಅಂಥ ಬಿಲ್ಗಳನ್ನ ಪಾಸ್ ಮಾಡಲಿಕ್ಕೆ ಯಾವುದೇ ಪಕ್ಷ, ಅಂದರೆ ಇಲ್ಲಿ ಪಕ್ಷಾತೀತವಾಗಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇನ್ನೂ ಅನೇಕ MK ಸ್ಟಾಲಿನ್, ಯಾವುದೇ ಇರ್ಬೋದು, AIADMK, TMC ಎಲ್ಲರೂ ಒಗ್ಗಟ್ಟಾಗಿ ಬೇಡ, ಅಂದರೆ ನಮಗೆ ಅಂಥ ಭ್ರಷ್ಟ ನಾಯಕ ಬೇಡ, ಅಂಥ ಅತ್ಯಾಚಾರಿ ನಾಯಕ ಬೇಡ, ನಮಗೆ ಅವ್ರ ಪಕ್ಷಕ್ಕೆ ಅದೊಂದು ಕಳಂಕ, ಅಂಥ ವ್ಯಕ್ತಿ ಇರೋದು ಬೇಡ ಅಂತ ಹೇಳಿ ಎಲ್ಲರೂ ಒಮ್ಮತದಿಂದ ಈ ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕಿಸಾನ್.